ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬೆಳಗಾವಿ ಜಿಲ್ಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಪಿರಮಿಡ್ ಧ್ಯಾನ ಕೇಂದ್ರ. ಜುಲೈ 19ರಂದು ಪಿರಮಿಡ್ ವ್ಯಾಲಿಯಲ್ಲಿ ನಡೆಯಲಿರುವ ಗುರುವಂದನಾ ಕಾರ್ಯಕ್ರಮ. ರಾಯಚೂರಿನಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಪಿರಮಿಡ್ ಧ್ಯಾನ ಕೇಂದ್ರ. ಜುಲೈ 14ರಂದು ರಾಮನಗರದಲ್ಲಿ ನಡೆಯಲಿರುವ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ. ಜುಲೈ 7ರಂದು ಮೈಸೂರಿನಲ್ಲಿ ನಡೆದ ಸಸ್ಯಾಹಾರ ಜನಜಾಗೃತಿ ಜಾಥಾ. ಹಗರಿ ಬೊಮ್ಮನಹಳ್ಳಿಯಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ಕೊಟ್ರೇಶ್. ಜುಲೈ 7ರಂದು ಗೋಕಾಕ ತಾಲೂಕಿನಲ್ಲಿ ನಡೆದ ಧ್ಯಾನ ಪ್ರಚಾರ. ಬಳ್ಳಾರಿಯ ಹಲವಾರು ಪಿರಮಿಡ್ ಧ್ಯಾನ ಕೇಂದ್ರಗಳಲ್ಲಿ ಆಯೋಜಿಸಿದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳು. ಜೂನ್ 30ರಂದು ಹಿರಿಯೂರಿನಲ್ಲಿ ನಡೆದ ಒಂದು ದಿನದ ಧ್ಯಾನ ಯಜ್ಞ ಕಾರ್ಯಕ್ರಮ. ಜೂನ್ 29ರಂದು ತುಮಕೂರಿನಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ನಿರಂತರವಾಗಿ ಧ್ಯಾನ ಪ್ರಚಾರ ಮಾಡುತ್ತಿರುವ ರಾಯಚೂರಿನ ಪಿರಮಿಡ್ ಮಾಸ್ಟರ್ ಲಾವಣ್ಯ ಜಂಗಮ. ಈಗ ವಿವರಗಳ ಕಡೆಗೆ. ಬೆಳಗಾವಿ ಜಿಲ್ಲೆಯಲ್ಲಿ ನೂತನವಾಗಿ ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣವಾಗಲಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಘೋಳಗೋಡ ಗ್ರಾಮದಲ್ಲಿ ಪಿರಮಿಡ್ ಮಾಸ್ಟರ್ ಅರವಿಂದ ಬಡಿಗೇರ ಅವರ ತೋಟದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರಾಜಯೋಗ ಪಿರಮಿಡ್ ಧ್ಯಾನ ಮಂದಿರದ ಶಂಕುಸ್ಥಾಪನೆ ಜುಲೈ 3ರಂದು ನೆರವೇರಿತು. ಕಾರ್ಯಕ್ರಮದಲ್ಲಿ ಕಲ್ಲೋಳಿ ಮಲ್ಲಯ್ಯ ಪಿರಮಿಡ್ ಧ್ಯಾನ ಮಂದಿರದ ಸಂಸ್ಥಾಪಕರಾದ ಪಿರಮಿಡ್ ಮಾಸ್ಟರ್ ಮಲ್ಲಪ್ಪ ಕಂಕನವಾಡಿ, ಶಂಕರಹಟ್ಟಿ ಮಲ್ಲಿಕಾರ್ಜುನ ಪಿರಮಿಡ್ ಧ್ಯಾನ ಮಂದಿರದ ಸಂಸ್ಥಾಪಕರಾದ ಪಿರಮಿಡ್ ಮಾಸ್ಟರ್ ರಂಗಣ್ಣ ಹಾಗೂ ಓಂ ಶಾಂತಿ ಸಂಸ್ಥೆಯ ಶಿವಾನಿ ಸಹೋದರಿಯರು ಮತ್ತು ಇಳಕಲ್ ಪಿರಮಿಡ್ ಮಾಸ್ಟರ್ ಮಂಜುಳಾ ಅವರು ಉಪಸ್ಥಿತರಿದ್ದರು. ಧ್ಯಾನ ಜೀವನದ ಪರಮಧ್ಯೇಯ. ಅದನ್ನು ಪ್ರತಿದಿನ ಮಾಡುವುದರಿಂದ ಶಾಂತಿ ನೆಮ್ಮದಿ ದೊರಕುವುದೆಂದು ಓಂ ಶಾಂತಿ ಸಹೋದರಿ ತಿಳಿಸಿದರು. ಧ್ಯಾನ ಪ್ರತಿ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ ಎನ್ನುವ ಮಾತನ್ನು ಹೇಳುತ್ತಾ ಪಿರಮಿಡ್ ಮಾಸ್ಟರ್ ರಂಗಣ್ಣ ಅವರು ಪಿರಮಿಡ್ ಮಹತ್ವ ತಿಳಿಸಿದರು. ಮಲ್ಲಯ್ಯ ಕಂಕನವಾಡಿಯವರು ಧ್ಯಾನದಿಂದ ಅವರಿಗೆ ಜೀವನದಲ್ಲಾದ ಪರಿವರ್ತನೆಯನ್ನು ಎಲ್ಲ ಧ್ಯಾನ ಮಿತ್ರರೊಂದಿಗೆ ಹಂಚಿಕೊಂಡರು. 3 ದಿನಗಳ ನಿರಂತರ ಆಧ್ಯಾತ್ಮಿಕ ಅವಗಾಹನೆ ಶಿಬಿರ ಜುಲೈ 19ರಂದು ಪಿರಮಿಡ್ ವ್ಯಾಲಿಯಲ್ಲಿ ನಡೆಯಲಿದೆ. ಜಿಬಿ ಫೌಂಡೇಶನ್ ನ್ಯೂ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ವತಿಯಿಂದ ಜುಲೈ 19ರಿಂದ 21ರವರೆಗೆ ಪಿರಮಿಡ್ ವ್ಯಾಲಿಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಜೀವನವನ್ನು ಅದ್ಭುತವಾಗಿ ಜೀವಿಸಲು ಹಾಗೂ ಅತ್ಯದ್ಭುತವಾಗಿ ರೂಪಿಸಿಕೊಳ್ಳಲು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕಾಗಿ ಜಿಬಿ ಫೌಂಡೇಶನ್ ಮೂವ್ಮೆಂಟ್ ಸಂಸ್ಥಾಪಕರಾದ ಶ್ರೀಯುತ ಕೋಟೇಶ್ವರರಾವ್ ಅವರು ಮನವಿ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ಸ್ ಬಸವರಾಜ್, ಸುರೇಶ್ ಕಲ್ಬುರ್ಗಿ, ಕುಮಾರಿ ವಿಶಾಲಾಕ್ಷಿ, ಶ್ರೀಮತಿ ಮಂಗಳಾ ಹೆಗ್ಡೆ ಮತ್ತು ಕೋಟೇಶ್ವರರಾವ್ ಅವರು ತಮ್ಮ ಧ್ಯಾನ ಜ್ಞಾನವನ್ನು ಹಂಚಿಕೊಳ್ಳಲಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ರಾಯಚೂರಿನ ಲಿಂಗಸುಗೂರಿನಲ್ಲಿ ಜುಲೈ 10ರಂದು ಪಿರಮಿಡ್ ನಿರ್ಮಾಣದ ಸಲುವಾಗಿ ಮಂಡಲ ಧ್ಯಾನ ಪ್ರಾರಂಭ ಮಾಡಲಾಯಿತು. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಪಿರಮಿಡ್ ಮಾಸ್ಟರ್ ಕೃಷ್ಣಪ್ಪ ಅವರ ಮೂಲಕ ರಾಯಚೂರಿನ ಪಿರಮಿಡ್ ಮಾಸ್ಟರ್ ಸುಜಾತ ಮಹದೇವ್ ಅವರ ಕುಟುಂಬದ ಮೂಲಕ ರಾಯಚೂರಿನ ಲಿಂಗಸುಗೂರಿನಲ್ಲಿ ಪಿರಮಿಡ್ ನಿರ್ಮಾಣ ಮಾಡುವ ಸಲುವಾಗಿ ಅವರ ಮನೆಯಲ್ಲಿ ಮಂಡಲ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ಪತ್ರಿಜಿಯವರ ಸಂಕಲ್ಪದಂತೆ ಪಿರಮಿಡ್ ಜಗತ್ತನ್ನು ಸೃಷ್ಟಿಸುವ ನಿಲುವಲ್ಲಿ ಪಿರಮಿಡ್ ಮಾಸ್ಟರ್ ಸುಜಾತ ಅವರು ಮಂಡಲ ಧ್ಯಾನದ ಮತ್ತು ಪಿರಮಿಡ್ ನಿರ್ಮಾಣದ ಸಂಕಲ್ಪವನ್ನು ಮಾಡಲಾಗಿದೆ ಎಂದು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನಾರ್ಥಿಗಳು ಭಾಗವಹಿಸಿ ಸಂಕಲ್ಪವನ್ನು ನೆರವೇರಿಸಬೇಕಾಗಿ ಸಂಘಟಕರು ಮನವಿ ಮಾಡಿದ್ದಾರೆ. ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ
ಜುಲೈ 14ರಂದು ರಾಮನಗರದಲ್ಲಿ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಸತ್ಸಂಕಲ್ಪ ಶಕ್ತಿಯೊಂದಿಗೆ ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಹಾಗೂ ಸಮಸ್ತ ಧ್ಯಾನ ಬಂಧುಗಳ ಸಹಕಾರದೊಂದಿಗೆ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಜುಲೈ 14ರಂದು ಭಾನುವಾರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಶ್ರೀ ಬನ್ನಿ ಮಹಾಕಾಳಿ ದೇವಸ್ಥಾನ ಮಂಡಿಪೇಟೆಯಿಂದ ಪ್ರಾರಂಭವಾಗಿ ಹೊಸಳ್ಳಿ ಬಯಲು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಮುಕ್ತಾಯವಾಗಲಿದೆ. ಅಹಿಂಸಾ ಪರಮೋ ಧರ್ಮಃ, ಮಾನವನ ಆಹಾರ ಸಸ್ಯಾಹಾರವೆಂದು ಜನರಲ್ಲಿ ಜಾಗೃತಿ ಮೂಡಿಸುವ ಈ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಕೃಷ್ಣಪ್ಪ ಅವರು ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ಮೈಸೂರಿನಲ್ಲಿ ಜುಲೈ 7ರಂದು ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. PSSM ಮೈಸೂರು ವತಿಯಿಂದ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಗಳ ಸಹಕಾರ ಮತ್ತು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸಂಕಲ್ಪದೊಂದಿಗೆ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಜುಲೈ 7ರಂದು ಭಾನುವಾರ ಬೆಳಗ್ಗೆ 10ರಿಂದ ಪ್ರಾರಂಭವಾಗಿ ಮೈಸೂರಿನ ಹೊರವಲಯದಲ್ಲಿರುವ ಇಲವಾಲ ಗ್ರಾಮದಲ್ಲಿ ಸಸ್ಯಾಹಾರ ಜಾಥಾವನ್ನು ಏರ್ಪಡಿಸಲಾಗಿತ್ತು. ಈ ಜಾಥಾದಲ್ಲಿ ವಿಶೇಷತೆ ಏನೆಂದರೆ ಝೀರೋ ವೇಸ್ಟೇಜ್ ಎನ್ನುವ ಪರಿಕಲ್ಪನೆಯನ್ನು ಹೊಂದಿ ಅದರ ಪ್ರಕಾರವಾಗಿ ಜಾಥಾದ ಉದ್ದಕ್ಕೂ ಯಾವುದೇ ಪ್ಲಾಸ್ಟಿಕ್ ಅನ್ನು ಬಳಸದೆ ಇಡೀ ಜಾಥಾವನ್ನು ನಮ್ಮ ಭೂಮಿ ತಾಯಿಯ ಸಂರಕ್ಷಣೆಗಾಗಿ ಪಣವನ್ನು ತೊಟ್ಟು ಅದರ ಪ್ರಕಾರವಾಗಿ ಕಾರ್ಯಕ್ರಮವನ್ನು ಮುಂದುವರಿಸಲಾಯಿತು. ಜಾಥಾದಲ್ಲಿ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪ್ರೇಮನಾಥ್ ಅವರ ಸಾರಥ್ಯದಲ್ಲಿ ಮೆರವಣಿಗೆಯನ್ನು 10 ಗಂಟೆಗೆ ಇಲವಾಲ ಬಸ್ ಸ್ಟ್ಯಾಂಡ್ನಿಂದ ಪ್ರಾರಂಭಿಸಲಾಯಿತು. ಸರಿಸುಮಾರು 200 ಧ್ಯಾನಾರ್ಥಿಗಳು ಈ ಜಾಥಾದಲ್ಲಿ ಭಾಗವಹಿಸಿ ಬೀದಿ ಬೀದಿಗಳಲ್ಲಿ ಸಂಚರಿಸಿ ಸಸ್ಯಾಹಾರ ಅಮೃತ ಆಹಾರ ಎನ್ನುವ ಸತ್ಯವನ್ನು ತಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂತರ ಸಮುದಾಯ ಭವನದಲ್ಲಿ ಬ್ರಹ್ಮಶ್ರೀ ಪ್ರೇಮನಾಥ್ ಅವರ ಅಧ್ಯಕ್ಷತೆಯಲ್ಲಿ ದೀಪ ಬೆಳಗಿಸುವ ಮೂಲಕ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಸಂಘಟಕರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಜುಲೈ 6 ಮತ್ತು 7ರಂದು ಹಗರಿ ಬೊಮ್ಮನಹಳ್ಳಿಯಲ್ಲಿ ಪಿರಮಿಡ್ ದಂಪತಿಗಳು ಧ್ಯಾನ ಅಭಿಯಾನ ನಡೆಸಿದರು. ಜೂನ್ 6ರಂದು ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿಯ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ 160 ವಿದ್ಯಾರ್ಥಿಗಳಿಗೆ ಪಿರಮಿಡ್ ಮಾಸ್ಟರ್ ರೇಣುಕಾ ಕೋಟ್ರೇಶ್ ಅವರು ಧ್ಯಾನ ಪರಿಚಯ ಮಾಡಿದರು. ವಿದ್ಯಾರ್ಥಿಗಳು ಧ್ಯಾನ ಮಾಡುವುದರಿಂದ ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಾಗುವುದೆಂದು ಆಧ್ಯಾತ್ಮಿಕತೆಯ ಅರಿವನ್ನು ಕೂಡ ಮೂಡಿಸಿದರು. ಇಂತಹ ಅದ್ಭುತ ಸೇವೆಯನ್ನು ಮಾಡಲು ಹಗರಿ ಬೊಮ್ಮನಹಳ್ಳಿಯ ಪಿರಮಿಡ್ ದಂಪತಿಗಳು ಮುಂದಾಗಿದ್ದಾರೆ. ಜೂನ್ 7ರಂದು ಹಡಗಲಿ ತಾಲೂಕಿನ ಮೀರಕೋನಹಳ್ಳಿ ಮತ್ತು ಹಣಕನಹಳ್ಳಿ ಗ್ರಾಮದಲ್ಲಿ ಧ್ಯಾನ ಪ್ರಚಾರವನ್ನು ಮಾಡಿದ್ದಾರೆ. ಪತ್ರಿಜಿಯವರ ಸಂಕಲ್ಪದಂತೆ ಧ್ಯಾನ ಜಗತ್ತನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಈ ದಂಪತಿಗಳು ತಮ್ಮ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಡೆಸುತ್ತಿದ್ದಾರೆ. ಗೋಕಾಕ್ ತಾಲೂಕಿನಲ್ಲಿ ಜುಲೈ 7ರಂದು ಪಿರಮಿಡ್ ಧ್ಯಾನದ ಬಗ್ಗೆ ಪರಿಚಯ ಮಾಡಲಾಯಿತು. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಮನಸಾಕ್ಷಿ ಫೌಂಡೇಶನ್ ಸಂಸ್ಥಾಪಕರಾದ ಮಲ್ಲಿಕಾರ್ಜುನ ಕರಚಗಿ ಮಠ ಅವರು ಗೋಕಾಕ್ ತಾಲೂಕು ಕೊಣ್ಣೂರು ಗ್ರಾಮದ ಮರಡಿ ಮಠ ಕಾಡಸಿದ್ದೇಶ್ವರ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಮನೋಶಕ್ತಿ ಮತ್ತು ಪಿರಮಿಡ್ ಧ್ಯಾನದ ಬಗ್ಗೆ ವಿಸ್ತಾರವಾಗಿ ಪರಿಚಯಿಸಲಾಯಿತು. 100 NSS ಶಿಬಿರಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಧ್ಯಾನ ಮಾಡಿ ಧ್ಯಾನದ ಮಹತ್ವವನ್ನು ಅರಿತುಕೊಂಡರು. ಪಿರಮಿಡ್ ಯಾಕೆ ನಿರ್ಮಾಣ ಮಾಡಿದ್ರೆ ಈಜಿಪ್ಟಿನ ದೇಶದವರು 2012ರಲ್ಲಿ ಗಿಜಾ ಪಿರಮಿಡ್ ಹೋಗಿ ನೋಡ್ಕೊಂಡ್ ಬಂದಿದ್ರಿ. ಇವತ್ತಿಗೂ ಕೂಡ ಆ ಸತ್ಯ ಹಂಗೆ ಇದಾವ. ಸೊ ಇದನ್ನೆಲ್ಲ ನಮ್ಮ ಗುರುಗಳು ಬ್ರಹ್ಮ ಋಷಿ ಪತ್ರಿಜಿ ಅವ್ರು ಏನ್ ಮಾಡ್ತಾರೆ, ಸುಮಾರು 40 ವರ್ಷದಿಂದ ಧ್ಯಾನ ಕಲಿಸಿದ್ರು ಎಲ್ಲರಿಗೂ. ಅವ್ರು ಏನ್ ವಿಚಾರ ಮಾಡಿದ್ರಪ್ಪ ಅಂತಂದ್ರೆ, ಸಹಜವಾಗಿ ಧ್ಯಾನ ಮಾಡಿದ್ರೆ ನಮ್ಗೆ ಎಷ್ಟು ಪರ್ಸೆಂಟ್ ಸಿಗ್ತದ? 1% ಸಿಗ್ತದ. ಬ್ರಹ್ಮಶ್ರೀ ಪ್ರೇಮನಾಥ್ ಅವರಿಂದ ಬಳ್ಳಾರಿಯಲ್ಲಿ ಹಲವಾರು ಪಿರಮಿಡ್ ಧ್ಯಾನ ಮಂದಿರಗಳಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ ಮತ್ತು
ಪಿಎಂಸಿ ಕನ್ನಡ ಚಾನೆಲ್ ನೇತೃತ್ವದಲ್ಲಿ ಬಳ್ಳಾರಿ ಪಿರಮಿಡ್ ಮಾಸ್ಟರ್ಗಳ ಸಹಕಾರದೊಂದಿಗೆ ಜುಲೈ 1ರಿಂದ 12ರವರೆಗೆ ಧ್ಯಾನ ಸತ್ಸಂಗ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಜುಲೈ 2ರಿಂದ 5ರವರೆಗೆ ಬಳ್ಳಾರಿಯಲ್ಲಿ ವಿವಿಧ ಪಿರಮಿಡ್ ಧ್ಯಾನ ಮಂದಿರಗಳಲ್ಲಿ ಬ್ರಹ್ಮಶ್ರೀ ಪ್ರೇಮನಾಥ್ ಅವರು ಭೇಟಿ ನೀಡಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಪ್ರೇಮನಾಥ್ ಅವರು ಪಿಎಂಸಿ ಕನ್ನಡ ವಾಹಿನಿಗೆ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಅತ್ಯಮೂಲ್ಯ ಮತ್ತು ಪಿಎಂಸಿ ಕನ್ನಡ ವಾಹಿನಿಯ ವೀಕ್ಷಣೆಯಿಂದಾಗಿ ಹಲವಾರು ಮಂದಿ ಧ್ಯಾನಿಗಳಾಗಲು ಹಾಗೂ ವಾಹಿನಿಯು ಉತ್ತುಂಗಕ್ಕೆ ಏರಲು ನಿಮ್ಮ ಸಹಾಯ ಅತ್ಯವಶ್ಯಕ ಎಂದು ಮನವಿ ಮಾಡಿದರು. ಜುಲೈ 7ರಂದು ಅಮ್ಮಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಪಿಎಂಸಿ ಕನ್ನಡ ಚಾನೆಲ್ನ ವಿಶೇಷ ಧ್ಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಧ್ಯಾನಾರ್ಥಿಗಳ ಅನುಭವ ಹಾಗೂ ಜ್ಞಾನ ಹಂಚಿಕೆಯನ್ನು ಪಿಎಂಸಿ ಕನ್ನಡ ಚಾನೆಲ್ ವತಿಯಿಂದ ರೆಕಾರ್ಡ್ ಮಾಡಲಾಯಿತು. ಎಲ್ಲರೂ ಪಿಎಂಸಿ ಕನ್ನಡ ವಾಹಿನಿಯನ್ನು ವೀಕ್ಷಣೆ ಮಾಡಿ ಅವರವರ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳ ಪ್ರತಿಕ್ರಿಯೆಯನ್ನು ಸಂತಸದಿಂದ ವ್ಯಕ್ತಪಡಿಸಿದ್ದಾರೆ. 12 ದಿನಗಳ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ ಅಮ್ಮಶಕ್ತಿ ಪಿರಮಿಡ್ ಮಾಸ್ಟರ್ಗಳಿಗೆ, ಬಳ್ಳಾರಿಯ ಎಲ್ಲ ಮಾಸ್ಟರ್ಗಳಿಗೆ ಪಿಎಂಸಿ ಕನ್ನಡ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಹಿರಿಯೂರಿನಲ್ಲಿ 1 ದಿನದ ಧ್ಯಾನ ಯಜ್ಞ ಕಾರ್ಯಕ್ರಮವನ್ನು ಜೂನ್ 30ರಂದು ಆಯೋಜಿಸಲಾಗಿತ್ತು. ಮಹಾ ಮೈತ್ರೇಯ ಪತ್ರಿಜಿ ಪಿರಮಿಡ್ ಆದಿವಾಲ ಹಿರಿಯೂರು ಇವರ ನೇತೃತ್ವದಲ್ಲಿ ಪಿಎಸ್ಎಸ್ಎಂನ ಸಹ ಸಂಸ್ಥಾಪಕರಾದ ಶ್ರೀಮತಿ ಸ್ವರ್ಣಮಾಲಾ ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ 1 ದಿನದ ಧ್ಯಾನ ಯಜ್ಞ ಕಾರ್ಯಕ್ರಮವನ್ನು ಹಿರಿಯೂರಿನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಹಲವಾರು ಪಿರಮಿಡ್ ಮಾಸ್ಟರ್ಗಳ ಸಮ್ಮುಖದಲ್ಲಿ ಶ್ರೀಮತಿ ಸ್ವರ್ಣಮಾಲಾ ಪತ್ರಿಜಿಯವರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಸ್ವರ್ಣಮಾಲಾ ಪತ್ರಿಜಿಯವರು ಮಾತನಾಡುತ್ತಾ, ಪಿರಮಿಡ್ ಮಾಸ್ಟರ್ಗಳು, ಧ್ಯಾನಿಗಳೆಲ್ಲರೂ ಇಂತಹ ಕಾರ್ಯಕ್ರಮಗಳಲ್ಲಿ ಮುಖಾಮುಖಿಯಾಗಿ ಭಾಗಿಯಾಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದರ ಜೊತೆಗೆ ನಾವು ಭೂಮಿಗೆ ಬಂದಿರುವ ಕೆಲಸವನ್ನು ಪೂರ್ತಿಯಾಗಿ ಮಾಡಿ ಹೋಗಲೇಬೇಕು. ಅದಕ್ಕಾಗಿ ಪಿರಮಿಡ್ ನಿರ್ಮಾಣಕ್ಕಾಗಿ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರವು ಅತ್ಯಂತ ಅವಶ್ಯಕ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಾಸ್ಟರ್ಗಳಿಗೆ ಸಂಘಟಕರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಶ್ರೀಮತಿ ಸ್ವರ್ಣಮಾಲಾ ಪತ್ರಿಜಿಯವರ ಸಮಕ್ಷಮದಲ್ಲಿ ಜೂನ್ 29ರಂದು ತುಮಕೂರಿನಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಸತ್ಸಂಕಲ್ಪದಂತೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಹಾಗೂ ಪತ್ರಿಜಿ ಮಹಿಳಾ ಚೈತನ್ಯ ಇವರ ವತಿಯಿಂದ ಜೂನ್ 29ರಂದು ಚಿಕ್ಕ ತೊಟ್ಲುಕೆರೆ ಮಠ ಶ್ರೀ ಅಟವಿ ಜಂಗಮ ಸುಕ್ಷೇತ್ರ ತುಮಕೂರಿನಲ್ಲಿ ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಳಗ್ಗೆ 10ರಿಂದ ಪ್ರಾರಂಭವಾದ ಈ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಿತು. 100 ಧ್ಯಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಖಂಡ ಸಾಮೂಹಿಕ ಧ್ಯಾನ ಮಾಡಿದರು. ನಂತರ ಸ್ವರ್ಣಮಾಲಾ ಪತ್ರಿಯವರು ತಮ್ಮ ಧ್ಯಾನ ಸಂದೇಶವನ್ನು ನೀಡಿದರು. ರಾಯಚೂರಿನಲ್ಲಿ ಪಿರಮಿಡ್ ಮಾಸ್ಟರ್ ಲಾವಣ್ಯ ಜಂಗಮ ಅವರು ಶಾಲೆಗಳಲ್ಲಿ ನಿರಂತರವಾಗಿ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ರಾಯಚೂರಿನ ಸಿರಿವಾರ ತಾಲೂಕಿನ ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಶಿಕ್ಷಕಿಯಾಗಿ ನೇಮಕಗೊಂಡಿರುವ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಲಾವಣ್ಯ ಜಂಗಮ ಅವರು ನಿರಂತರವಾಗಿ ತರಗತಿಗಳು ಪ್ರಾರಂಭವಾಗುವ ಮೊದಲು ಧ್ಯಾನವನ್ನು ಮಾಡಿಸಿ ನಂತರ ತರಗತಿಗಳನ್ನು ಪ್ರಾರಂಭ ಮಾಡುವ ಪದ್ಧತಿಯನ್ನು 1 ವರ್ಷದಿಂದ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇದಕ್ಕೆ ಪೂರಕವಾಗಿ ಶಾಲೆಯ ಉಪಾಧ್ಯಕ್ಷರಾದ ಅನುರಾಧ ಮತ್ತು ಬಸಿಲಿಂಗಪ್ಪ ಅವರ ಸಹಕಾರದಿಂದ ಧ್ಯಾನ ತರಗತಿಗಳು ನಿರಂತರವಾಗಿ ನಡೆಸಲು ಸಹಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.